ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾವು ಹರಿಹರ ಬರೆದ ನಂಬಿಯಣ್ಣನ ರಗಳೆಯಲ್ಲಿಯೇ ಬರುವಂತಹ ವೃದ್ಧ ಮಹೇಶ್ವರ ಪ್ರಸಂಗವನ್ನು ನೋಡೋಣ. ಇಲ್ಲಿ ಶಿವನು ಈ ನಂಬಿಯಣ್ಣನು ತನ್ನನ್ನು ತಾನು ಮರೆತು ಬಿಡ್ತಾನೆ. ಈ ಒಂದು ಮನುಷ್ಯ ಲೋಕದಲ್ಲಿ ಆತ ತನ್ನನ್ನು ಮರೆತು ಬಿಡಬಹುದು, ತನ್ನನ್ನು ಆತ ಮರೆತೇ ಬಿಡ್ತಾನೆ ಅಂತ ಮಾತು ಕೊಟ್ಟಿದ್ದಂತೆ ಆತನನ್ನು ಉಳಿಸಿಕೊಳ್ಳಲು ಶಿವ ಒಂದು ಆಟವನ್ನು ಕಟ್ಟುತ್ತಾನೆ. ವೃದ್ಧ ಮಹೇಶ್ವರನಾಗಿ ಮಣಮಂದ ಪುತ್ತೂರಿನ ಮದುವೆಯ ಮಂಟಪಕ್ಕೆ ಬಂದು ಗದ್ದಲವೆಬ್ಬಿಸ್ತಾನೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಂಬಿಯಣ್ಣನ ರಗಳೆಯ ಒಂದು ವಿಡಿಯೋ ಹಾಕಿದ್ದೇನೆ. ಅದರಲ್ಲಿ ಇಡೀ ಕಥೆಗಳು ಬರ್ತವೆ. ಅಲ್ಲಿ ಈ ನಂಬಿಯಣ್ಣ ಮದುವಣಿಗನಾಗಿ ಸಿಂಗಾರ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಅಲಂಕಾರಗಳನ್ನು ಅವನಿಗೆ ಮಾಡಿರ್ತಾರೆ. ಅವನು ಸಂಭ್ರಮದಿಂದ ಆತ ಕುಳಿತಿದ್ದಂತಹ ಅವನು ಆನೆಯ ಮೇಲೆ ಕೂತ್ಕೊಂಡಿರ್ತಾನೆ. ಅವನು ಬಹಳ ಸಂಭ್ರಮದಿಂದ ಅವನನ್ನು ಸೇರಿಕೊಂಡು ಆ ದಿಬ್ಬಣ ಮಣಮಂದ ಪುತ್ತೂರಿಗೆ ಸಾಗ್ತದೆ. ಆನೆಯ ಮೇಲೆ ನಂಬಿಯಣ್ಣ ಕೂತ್ಕೊಂಡಿದ್ದ. ಲಗ್ನದ ಮುಹೂರ್ತ ಬರುವವರೆಗೂ ಕೂಡ ಮದುವೆಯ ದಿಬ್ಬಣ ಊರ ಹೊರಗೆ ಬೀಡುಬಿಟ್ಟಿರ್ತದೆ. ಆಗ ಮೊದಲೇ ಹೇಳಿದ ಹಾಗೆ ಈತ ತನ್ನನ್ನು ಮರೆತು ಬಿಡಬಹುದು, ನರಲೋಕದಲ್ಲಿ ಹುಟ್ಟಿ ಸಂಸಾರದ ಮಡುವಿನಲ್ಲಿ ಸಿಲುಕಿ ತನ್ನನ್ನು ಮರೆತೇ ಬಿಡ್ತಾನೆ ಅಂತ ಮಾತು ಕೊಟ್ಟಿದ್ದಂತೆ ಆತನನ್ನು ಉಳಿಸಿಕೊಳ್ಬೇಕು ಅಂತ ಶಿವ ಒಂದು ಆಟವನ್ನು ಆಡುವಂಥದ್ದು. ವೃದ್ಧ ಮಹೇಶ್ವರನಾಗಿ ಮಣಮಂದ ಪುತ್ತೂರಿನ ಮದುವೆಯ ಮಂಟಪಕ್ಕೆ ಬಂದು ಆತ ಗದ್ದಲವೆಬ್ಬಿಸ್ತಾನೆ. ಮದುವೆ ಮಂಟಪ ತುಂಬಿ ಕಿಕ್ಕಿರಿದಿದೆ. ಸಿಂಗಾರಗೊಂಡಂತಹ ಸುವಾಸಿನಿಯರು ಸಡಗರದಿಂದ ಅತ್ತಣಿಂದತ್ತ ಇತ್ತಣಿಂದತ್ತ ಓಡಾಡ್ತಾ ಇದ್ದಾರೆ. ಮೆಲ್ಲನೆ ನಡೆಯುತ್ತಾ ಬಂದಂತಹ ಆ ಶತವೃದ್ಧ ಎಲ್ಲವನ್ನು ನೋಡಿ ಮನಸ್ಸಿನ ಒಳಗೆ ನಗ್ತಾ ಮುಂದುವರಿತಾನೆ. ಅಲ್ಲಿ ಸಾಲಲ್ಲಿ ಇಟ್ಟಿದ್ದಂತಹ ತುಪ್ಪದ ಕೊಡಗಳ ಮೇಲೆ ಎಡವಿ ಬಿದ್ದವನಂತೆ ಬಿದ್ದು ಅದರಲ್ಲಿ ಇದ್ದಂತಹ 4 ಒಡೆದು ಬಿಡ್ತಾರೆ. ಅಲ್ಲಿದ್ದ ಜನರಲ್ಲಿ ಕೆಲವರಿಗೆ ಬೇಸರ ಆಗ್ತದೆ. ಅವರು ಬೇಸರ ಪಟ್ಟುಕೊಂಡು ಬಿದ್ದಂತಹ ಆ ಮುದುಕನನ್ನು ಎತ್ತಿ ನಿಲ್ಲಿಸ್ತಾರೆ. ಮುದುಕ ಮತ್ತೆ 1-2 ಅಡಿ ಇಟ್ಟು ಎಲ್ಲರೂ ಬಿದ್ದು ಬಿಟ್ಟ ಎನ್ನುವಷ್ಟರಲ್ಲಿ ಗಳಿಗೆ ಬಟ್ಟಲ ಮೇಲೆಯೇ ಬಿದ್ದು ಅದನ್ನು ಮುರಿದು ಕಳಸಿಗೆಯನ್ನು ಹೋಳು ಮಾಡಿಬಿಟ್ಟ. ಅಕ್ಷತೆ ಕಾಳುಗಳು ಸೂರೆಯಾಗ್ತವೆ. ಜೋಯಿಸರು ಚದುರಿ ಬಿಡ್ತಾರೆ. ಮತ್ತೆ ಎಲ್ಲರೂ ಸೇರಿ ಅವನನ್ನು ಎತ್ತಿಕೊಂಡು ಹೋಗಿ ಮಂಟಪದ ಹೊರಗೆ ಹಾಕಿ ಬಾಗಿಲು ಕಾಯುವವರಿಗೆ ಹೇಳ್ತಾರೆ, ಈ ವೃದ್ಧನನ್ನು ಒಳ ಬಿಡಬೇಡಿ ಅಂತ ಹೇಳಿ ಬರ್ತಾರೆ. ಅವರು ಬರುವುದಕ್ಕೆ ಮುನ್ನವೇ ಮಂಟಪದೊಳಗೆ ಮತ್ತೆ ಮೈದೋರಿದ ಮುದುಕ ತೋರಣದ ತಳಿರನ್ನು ಹರಿದು ಬಿಸಾಡ್ತಾ ಇದ್ದಾನೆ. ಈತನು ಸಾಮಾನ್ಯನಲ್ಲ, ಕಾರಣಿಕನಾಗಿರಬೇಕು ಅಂತ ಜನ ಇವನನ್ನು ಮಿಳ್ಮಿಳನೆ ನೋಡುತ್ತಾ ನಿಂತಿರ್ತಾರೆ. ಹೀಗೆ ಮದುವೆ ಮಂಟಪಕ್ಕೆ ನುಗ್ಗಿ ಅಮಂಗಳವನ್ನು ಎಬ್ಬಿಸಿದ ವೃದ್ಧ ಮದುವೆಗೆ ನೆರೆದ ಗುಂಪಿಗೆ, ನಂಬಿ ನನ್ನ ತೊತ್ತಿನ ಮಗ, ಆತ ರಾಜಕುಮಾರನೆಂದು ತಿಳಿದು ಹೆಣ್ಣು ಕೊಟ್ಟು ಮದುವೆ ಮಾಡುತ್ತಿದ್ದೀರಿ, ನಿಮ್ಮ ಕುಲವನ್ನು ಕೆಡಿಸಿಕೊಳ್ಳುತ್ತಿದ್ದೀರಿ. ನಾನಂತೂ ಈ ಮದುವೆಯನ್ನು ಆಗಗೊಡುವುದಿಲ್ಲ. ನರಸಿಂಗ ಮೊನೆಯರ ಔರಸ ಪುತ್ರನಲ್ಲ ಆತ, ಶಿವಬ್ರಾಹ್ಮಣ, ಸೌಂದರ ಪೆರುಮಾಳೆಯಲ್ಲ ನಂಬಿ. ಈತ ನನ್ನ ತೊತ್ತಿನ ಮಗ, ಸೇವಕ. ಇದಕ್ಕೆ ಆಧಾರವಾಗಿ ನನ್ನಲ್ಲಿ ಪ್ರಮಾಣ ಪತ್ರ ಉಂಟು ಅಂತ ಅವನು ಹುಯ್ಯಲಿಡ್ತಾನೆ. ಹೆಣ್ಣಿನ ತಾಯಿ ತಂದೆಯರಿಗೆ ಮದುವೆಗೆ ವಿಘ್ನ ಒದಗಿತಲ್ಲ ಎಂಬ ವ್ಯಥೆಯೊಂದಿಗೆ ಬ್ರಹ್ಮಹತ್ಯಾ ದೋಷ ಎಲ್ಲಿ ಬಂದಿತೋ ಎಂಬ ಕಡುಕೊರಗು. ಇಷ್ಟೆಲ್ಲ ಅಪಶಕುನಗಳಾದ ಮೇಲೆ ಮದುವೆಯನ್ನು ನಿಲ್ಲಿಸುವುದೇ ಸರಿ ಅಂತ ಅವರು ನಿರ್ಧರಿಸ್ತಾರೆ. ಆಗ ಶತವೃದ್ಧನಿಗೆ ಹೇಳ್ತಾರೆ, ಅಯ್ಯ, ನೀವು ಇಲ್ಲಿಂದ ಸುಮ್ಮನೆ ಹೊರಟರೆ ಸಾಕು. ನಮಗೆ 1000 ಮದುವೆಗಳನ್ನು ಮಾಡಿದಷ್ಟು ಸಂತೋಷ. ನೀವು ಹುಡುಕುತ್ತಿರುವ ನಂಬಿಯಣ್ಣ ಊರ ಹೊರಗೆ ವನದಲ್ಲಿರುವನು, ಅವನೊಂದಿಗೆ ಆಡಿಕೊಳ್ಳಿರಿ. ಇಲ್ಲಿಂದ ಬಿಜಯಂಗೆಯುವುದು ಸ್ವಾಮಿ. ಶತವೃದ್ಧನು ಕನ್ಯೆಯ ತಾಯಿ ತಂದೆಗಳ ಬೇಡಿಕೆಯನ್ನು ಮಾನ್ಯ ಮಾಡಿದವನಂತೆ ಅಲ್ಲಿಂದ ಹೊರಟ. ಸೌಂದರ್ಯ ಪೆರುಮಾಳೆಯನ್ನು ಇದ್ದಂತಹ ಅವನವನ್ನು ಪ್ರವೇಶ ಮಾಡ್ತಾನೆ. ಅವನನ್ನು ಕುರಿತು, ನೀನು ನನ್ನ ತೊತ್ತಿನ ಮಗ, ನಿನ್ನ ಹೆಸರು ನಂಬಿ, ಇಲ್ಲಿಯವರೆಗೆ ನೀನು ಚಿಕ್ಕವನು, ಶುಶ್ರೂಷೆ ಮಾಡುವಷ್ಟು ದೊಡ್ಡವನಾಗಲಿ ಎಂದು ಸುಮ್ಮನಿದ್ದೆವು. ಈಗ ವಯಸ್ಸಿಗೆ ಬಂದಿರುವೆ, ಏಳೇಳು, ಈ ಕೊಡೆ ಕಮಂಡಲುಗಳನ್ನು ಹಿಡಿದುಕೋ ಬಾ ಎಂದು ಕರೆದ. ವೃದ್ಧ ಮಾಹೇಶ್ವರನು ಆಡಿದಂತಹ ಮಾತುಗಳನ್ನು ಕೇಳಿದ ಸೌಂದರನ ಸಭೆ ತಲ್ಲಣಗೊಂಡಿತು. ನಂಬಿಗಂತೂ ಬಿದ್ದ ನೆತ್ತಿಗೇರಿತು. ಈತನನ್ನು ಒಳಗೆ ಬಿಟ್ಟವರಾರು, ನೂಕಾಚೆ ಎಂದು ಅಬ್ಬರಿಸಿದನು.
ಆಳುಗಳು ಗೊಣಗುತ್ತಿರುವ ವೃದ್ಧನನ್ನು ಎತ್ತಿಕೊಂಡು ತೋಪಿನ ಹೊರಗೆ ಇಳುಹಿ ಬಂದರು. ಚಟಪಟನೆ ಮತ್ತೆ ಮೇಲೆದ್ದ ವೃದ್ಧ ಉತ್ತರದ ದಿಣ್ಣೆಯನ್ನು ಏರಿ ಕಣಗಿಲ ಸೊಪ್ಪನ್ನು ಹಿಡಿದು ಚೀರಾಟ ಮಾಡ್ತಾನೆ. ತುಂಬುರನ ಮಧ್ಯೆ ಪ್ರವೇಶಿಸಿ ಪ್ರಮಾಣಪತ್ರವೆಲ್ಲಿ ತೋರಿಸಿ ಎನ್ನಲು ಮುದುಕನು ಅದನ್ನು ತೆಗೆದು ತುಂಬುರನ ಮುಂದೆ ಇಡುತ್ತಾನೆ. ಅದರಲ್ಲಿ ನಂಬಿಯನ್ನು ಆತನ ತಂದೆ ತಾಯಿಗಳು ಈ ಮುದುಕನಿಗೆ ಒಳಿದೊತ್ತಾಗಿ ಕೊಟ್ಟಿದ್ದ ಸಂಗತಿಯು ಅದಕ್ಕೆ ಸಾಕ್ಷಿಗಳು ಇದ್ದವು. ತಿರುವಣ್ಣೆನಲ್ಲೂರ ರುದ್ರ ಭಟ್ಟರು, ಮಹೇಶ್ವರ ಭಟ್ಟರು, ರುದ್ರ ಸಭಾಪತಿಗಳು, ಈಶಾನ ಭಟ್ಟರು, ಸಹಸ್ರವೇದಿಗಳು ಇವರೆಲ್ಲ ಸಾಕ್ಷಿಗಳಂತೆ. ಬರೆದವರು ಆ ಊರಿನ ತಿರುಚಿಟ್ಟಂಬಲ ಮಳಘೇಯರದು. ಪ್ರಮಾಣಪತ್ರದ ಸಮಾಚಾರ ರಾಜಧಾನಿಯಲ್ಲಿದ್ದಂತಹ ನರಸಿಂಹಮನೆಯರ ಕಿವಿಯನ್ನು ತಟ್ಟುತ್ತದೆ. ನಂಬಿಯು ನಾವು ತಿಳಿದಿರುವಂತೆಯೇ ನಾವು ಹೆತ್ತ ಮಗನಲ್ಲ, ಧರ್ಮಶಾಸ್ತ್ರವೇನು ಹೇಳುವುದೋ ಅದರಂತೆ ಮಾಡುವುದಾಗಲಿ ಎಂದು ನಿರೂಪವನ್ನು ಗಳಿಸಿದನು. ನಂಬಿಯಣ್ಣನು ಆ ವೃದ್ಧನ ಇರವನ್ನು ನೋಡಿ ಒಮ್ಮೊಮ್ಮೆ ಶಂಕಿಸುವನು, ಒಮ್ಮೊಮ್ಮೆ ಕೋಪಿಸುವನು, ಒಮ್ಮೊಮ್ಮೆ ಉಮ್ಮಳಿಸುವನು, ಒಮ್ಮೊಮ್ಮೆ ಬೆರಗಾಗುವನು. ಕೈಗೆ ಬಂದ ಕಮನೀಯ ಕನ್ಯಾರತ್ನವನ್ನು ಕಳೆದುಕೊಂಡು ಹತಾಶನಾಗಿದ್ದ ಅವನ ಸ್ಥಿತಿ ಅವರ್ಣನೀಯ. ಮುದುಕನಿಗೆ, ಅಯ್ಯ, ನಿನ್ನ ಸಾಕ್ಷಿಗೀಕ್ಷೆಗಳ ನೋಡಿಯೇ ಬಿಡುವೆನು ಎನ್ನುತ್ತಾ ತಿರುವೆಣ್ಣೆನಲ್ಲೂರಿಗೆ ಹೊರಟೇ ಬಿಟ್ಟನು. ಚದುರಂಗ ಬಲ ಮುಂದೆ, ತಾನು ಹಿಂದೆ. ಆ ಊರಿನ ಭಕ್ತರನ್ನು ಕರೆಸಿ, ನಿಮ್ಮೂರಿನ ಕಡುಸಿತಗ ವೃದ್ಧನೊಬ್ಬನು ಬಂದು ನನ್ನ ಮದುವೆಯನ್ನೇ ಕೆಡಿಸಿಬಿಟ್ಟನು. ತನಗೆ ನಾನು ತೊತ್ತು ಎಂದು ಪತ್ರವನ್ನು ತೋರಿಸಿದನು. ಆ ಪತ್ರಕ್ಕೆ ನಿಮ್ಮೂರಿನವರೇ ಸಾಕ್ಷಿಯಂತೆ. ಎಲ್ಲಿ ಆ ವೃದ್ಧನನ್ನು ತೋರಿಸಿರಿ ಎಂದನು. ನಂಬಿಯಣ್ಣನಾಡಿದ ಮಾತು ಅವರನ್ನು ಚಕಿತಗೊಳಿಸಿತು. ಮುದುಕರಾದವರೊಬ್ಬೊಬ್ಬರನ್ನು ಅವನ ಮುಂದೆ ತಂದು ನಿಲ್ಲಿಸಿದರು. ಅವರಲ್ಲಿ ಯಾವ ಮುದುಕನೂ ತಾನು ಕಂಡ ವೃದ್ಧ ಮಾಹೇಶ್ವರನಾಗಿರಲಿಲ್ಲ. ಆದರೆ ಆ ಸಂದಣಿಯ ನಡುವೆ ಮತ್ತೆ ಮೂಡಿದನಲ್ಲಿ ಜಗಳದ ಮಹೇಶ್ವರ, ಕೊಡೆ ಪಾದರಕ್ಷೆ ನೆರೆದಲೆ ಗಡ್ಡದೀಶ್ವರ, ಕುಶಲವೇ ರುದ್ರಭಟ್ಟರೆ, ಈಶಾನ ಭಟ್ಟರೆ ಕ್ಷೇಮವೇ, ಏನು ಪಶುಪತಿ ಭಟ್ಟರೆ ಸುಖದಿಂದಿದ್ದೀರಾ, ಹದುಳವೇ ಶಂಕರ ಭಟ್ಟರೆ, ಓ ತಾವು ಸಹಸ್ರವೇದಿಗಳಲ್ಲವೇ, ಮರೆತಿದ್ದೆ, ಇವರು ಶಿವಾನಂದರು. ಹೀಗೆ ಎಲ್ಲರ ಕುಶಲವನ್ನೂ ವಿಚಾರಿಸುತ್ತಾನೆ ಆ ಘಾಟಿ ಮುದುಕ. ಆ ಊರಿನವರಿಗೂ ಆಶ್ಚರ್ಯ. ಈತನನ್ನು ಎಂದೂ ತಾವು ಕಂಡರಿಯೆವು, ಕೇಳಿಯೂ ಅರಿಯೆವು. ಈತನಿಗೆಂತೂ ಗೊತ್ತಾಯಿತು ನಮ್ಮ ಕುಲ ಗೋತ್ರ ನಾಮಾಂಕಿತಗಳು ಎಂದೆನಿಸಿತು. ಆಗ ಕೇಳುತ್ತಾರೆ, ಎಲೆ ಅಪ್ಪರೇ, ನಿಮ್ಮ ನಾಮವೇನು ಹೇಳಿ, ನಿಮ್ಮ ವೃತ್ತಿ ಯಾವುದು? ಮುದುಕ ಶ್ಲೇಷಾರ್ಥವಿಟ್ಟು ಮರುನುಡಿದ, ನಮ್ಮ ಮೊದಲಿನ ಹೆಸರು ವಿಶ್ವೇಶ್ವರ ಪ್ರಭುಗ ಎಂದು. ನಮ್ಮವರುಗಳೆಲ್ಲ ಈ ಊರಿನ ಪಟ್ಟದ ವಿಭುಗಳಾಗಿದ್ದವರು. ನನಗೆ 16ರ ಹರೆಯವಾದಾಗ ನಮ್ಮ ಮೈದುನ ವಿಷ್ಣು ಭಟ್ಟನನ್ನು ಒಡಗೊಂಡು ವಾರಣಾಸಿಗೆ ಹೋಗಿ ಅಲ್ಲಿಯೇ ಕೆಲವು ವರ್ಷ ನಿಂತೆವು. ಅಲ್ಲಿಂದ ಮರಳಿ ಇಲ್ಲಿಗೆ ಹೊರಟೆವು. ಆಗಲೇ ಸರಿ ರಾತ್ರಿಯಾಗಿತ್ತು. ಊರ ಹೊರಗಿನ ಮಸಣ ಒಟ್ಟಿಗೆಯಲ್ಲಿ ತಂಗಿದ್ದೆವು. ನಮ್ಮ ಮೈದುನ, ಏನೇ ಸ್ಮಶಾನ ಶಯನ ಭಟ್ಟರೆ ಎಂದು ನಗೆಯಾಡಿದ. ಆ ಬಳಿಕ ಅದೇ ನನ್ನ ಹೆಸರಾಗಿ ನಿಂತುಬಿಟ್ಟಿತು. ಈ ಊರಿನ ಹೊರಗೆ ನಮ್ಮ ವೃತ್ತಿಯ ಸ್ಥಳವೂ ಉಂಟು. ದೇವದಾಯಕ್ಕಾಗಿ ಕೊಟ್ಟರೋ ಏನೋ. ವೃದ್ಧನು ತನ್ನ ಕುಲಸ್ಥಳಗಳ ಸಮಾಚಾರವನ್ನು ತಿಳಿಸುತ್ತಿದ್ದರೆ ಸೌಂದರನ ಪಿತ್ತ ನೆತ್ತಿಗೇರುತ್ತಿತ್ತು. ಅದೆಲ್ಲ ಇರಲಿ, ಪ್ರಮಾಣಪತ್ರವೆಲ್ಲಿ ಎಂದು ಅದನ್ನು ಈಸಿಕೊಂಡು ಗಣಕನಿಗೆ ಕೊಡುತ್ತಾನೆ. ಗಣಕನು ಇತರರು ಆ ಪತ್ರವನ್ನು ತಮ್ಮ ಹಿರಿಯರನ್ನು ನೆನೆದು ಕಷ್ಟಪಟ್ಟು ಓದುತ್ತಿರುವುದನ್ನು ನೋಡಿ ನಂಬಿಯು ಆ ಪತ್ರವನ್ನು ಅವರ ಕೈಯಿಂದ ಕಿತ್ತುಕೊಂಡು ಹರಿದು ಚೂರು ಚೂರು ಮಾಡುವನು. ಆಗಲೂ ವೃದ್ಧನು ಸಮಾಧಾನಿಯಂತೆಯೇ ನಟಿಸುತ್ತಾ, ಹೋಗದೆಲೆ ಮಗನೇ, ಇದು ಪಡಿಪತ್ರ, ಆಗಲೇ ಬುದ್ಧಿ ಕೊಟ್ಟಳು ನಮ್ಮ ಸತಿ ಎಂದ ತನ್ನ ಪತ್ನಿಯನ್ನು ಹೊಗಳುತ್ತಾ ಮೂಲಪತ್ರ ಬೇರೆ ಇದೆ ಎಂದು ಘೋಷಿಸುತ್ತಾನೆ. ನಡೆ, ಮೂಲಪತ್ರವನ್ನು ತೋರಿಸು ಎನ್ನುತ್ತಾನೆ ಸೌಂದರ ನಂಬಿ. ಅದಕ್ಕೇನು, ಬಾ ಎಂದು ವೃದ್ಧ ಮಹೇಶ್ವರನು ಆ ಊರಿನ ಶಿವಾಲಯವನ್ನು ಪ್ರವೇಶಿಸುತ್ತಾನೆ. ಕೆರಹುಗಾಲಿನಿಂದಲೇ ಶಿವಮಂದಿರವನ್ನು ಹೊಕ್ಕನಲ್ಲ ಈ ಹುಚ್ಚ ಎಂದು ಸೌಂದರ ನಂಬಿ ಸಿಡಿಮಿಡಿಗೊಳ್ಳುತ್ತಾನೆ. ಆಗ ಅವನಲ್ಲಿ ಮೆಲ್ಲನೆ ಪೂರ್ವವಾಸನೆ ಹೊಗರಿಕೊಳ್ಳುತ್ತದೆ. ದೇವಾಲಯದೊಳಗೆ ಪ್ರವೇಶಿಸಿದ ವೃದ್ಧ ಮತ್ತೆ ಕಾಣಲೇ ಇಲ್ಲ. ಮಂದಿರದಲ್ಲಿ ಶಿವಪಾರ್ವತಿಯರು ಕಾಣಿಸಿಕೊಂಡು ಅವನನ್ನು ಪ್ರೀತಿಯಿಂದ ಹರಸುವರು. ಶಿವನು ಅವನಿಗೆ ತಾಳಗಳೆರಡನ್ನೂ, ಮತಿಯನ್ನು, ದನಿಯನ್ನು ಕೊಟ್ಟು ಹಾಡಲು ಹೇಳುವನು.
ಬೇಡಿದುದನಿತ್ತು ಸಲಹುವೆನೆಂದು ಅಭಯವಿತ್ತು ಲಿಂಗದೊಳಗೆ ಲೀನನಾಗುವನು. ಅಂದಿನಿಂದ ನಂಬಿಯಣ್ಣ ಶಿವದೇವಾಲಯಗಳಿಗೆ ಹೋಗಿ ಶಿವನನ್ನು ಹಾಡಿ ಹೊಗಳಿ ಸಹಸ್ರ ಹೊನ್ನುಗಳನ್ನು ಪಡೆಯುತ್ತಿರುತ್ತಾನೆ. ಈ ನಂಬಿಯಣ್ಣನ ರಗಳೆಯಲ್ಲಿ ಶಿವ ವೃದ್ಧ ವೇಷ ಧರಿಸಿಯೇ ಬರುವನಾದರೂ ಹರಿಹರ ಚಿತ್ರಿಸಿರುವಂತಹ ನಂಬಿಯಣ್ಣನ ರಗಳೆಯ ಕಪಟ ವೃದ್ಧ ಶಿವನ ಪಾತ್ರ ಅತ್ಯಂತ ಜೀವಂತವೆನಿಸ್ತದೆ. ಹರಿಹರನ ಸರಳ ಕನ್ನಡದ ಸುಸೂತ್ರ ಶೈಲಿ ನಂಬಿಯಣ್ಣ ಮತ್ತು ವೃದ್ಧ ಶಿವನ ಪಾತ್ರವನ್ನು ಹೆಚ್ಚು ಚೇತೋಹಾರಿಯನ್ನಾಗಿ ಮಾಡಿದೆ. ವೃದ್ಧ ಮಹೇಶ್ವರ ಇಲ್ಲಿ ಈ ರಗಳೆಯಲ್ಲಿ ವೃದ್ಧ ಮಹೇಶ್ವರ ವಯಸ್ಸಿನ ಕಾರಣವಾಗಿ ಅಸಾಧ್ಯವಾಗಿ ಕೆಮ್ಮುತ್ತಾ ಶಿವ ಶಿವ ಎಂದು ಹಲುಬುತ್ತಾನೆ. ಆ ಅಕ್ಷರಗಳನ್ನು ಅವನ ಬಾಯಿಂದ ಉಚ್ಚರಿಸಲು ಆಗುತ್ತಿಲ್ಲ. ವಿವಾಹ ಮಂಟಪವನ್ನು ಪ್ರವೇಶಿಸಿ ಸಾಲಾಗಿದ್ದ ತುಪ್ಪದ ಕೊಡಗಳಲ್ಲಿ ನಾಲ್ಕೆರಡನ್ನು ಎಡಹಿ ಅವುಗಳ ಮೇಲೆ ಬೀಳುವಂಥ ವೃದ್ಧ ಮಹೇಶ್ವರನನ್ನು ಎಲ್ಲರೂ ಕೂಡ ಮೇಲೆತ್ತಿ ನಿಲ್ಲಿಸ್ತಾರೆ. ಎತ್ತಿ ನಿಲ್ಲಿಸಿದರೂ ಮತ್ತೆ ಗಳಿಗೆ ಬಟ್ಟಲ ಮೇಲೆ ಬಿದ್ದು ವಿವಾಹ ಮುಹೂರ್ತವನ್ನೇ ಕೆಡಿಸಿಬಿಡ್ತಾನೆ. ಅಕ್ಷತೆಯ ಕಾಳು ಚೆಲ್ಲಿ ಹೋಗುವುದು, ಬಿದ್ದ ವೃದ್ಧ ಮೂರ್ಛೆ ಹೋದಂತೆ ಕಾಣುತ್ತಾನೆ. ಮತ್ತೆ ಬ್ರಾಹ್ಮಣರೆಲ್ಲ ಅವನ ಬಾಯಲ್ಲಿ ನೀರು ಹಾಕಿ ಎಚ್ಚರಿಸ್ತಾರೆ. ವೃದ್ಧ ಮಹೇಶ್ವರ ಮಂಗಳ ಕಾರ್ಯವನ್ನೆಲ್ಲ ಅಮಂಗಳ ಮಾಡುತ್ತಾ, ಈ ನನ್ನ ತೊತ್ತಿನ ಮಗನಿಗೆ ಹೆಣ್ಣು ಕೊಟ್ಟು ನಿಮ್ಮ ಕುಲವನ್ನು ಕೆಡಿಸಿಕೊಳ್ಳದಿರಿ ಅಂತ ಸಾರ್ತಾನೆ. ನಾನೀ ಮದುವೆಗೆ ಒಪ್ಪುವವನಲ್ಲ, ಇವ ನನ್ನ ತೊತ್ತಿನ ಮಗ, ಅದಕ್ಕೆ ನನ್ನಲ್ಲಿ ಪ್ರಮಾಣ ಪತ್ರ ಉಂಟು ಅಂತ ಕೂಗ್ತಾನೆ. ಈ ಭಾಗದಲ್ಲೂ ಕೂಡ ಹರಿಹರನ ಚಿತ್ರಮಯ ಶೈಲಿಯಲ್ಲಿ ಗಮನಿಸುವುದಾದರೆ ಆಪಾದ ಮಸ್ತಕ ಅಂಬರ ಉದ್ಧೂಳಿಸಿದ ವಿಭೂತಿಯ ತಲೆಯಂ ಮೈಯು ನರೆ ತೆರೆಗಳಾಗೆ ಜಡೆಯ ಚಂದ್ರಕಳೆ ಕೊಡೆಯಾಗೆ ಪಿಡಿದ ತ್ರಿಶೂಲಂ ಕೊಡೆಯ ಕಾವಾಗೆ ಖಟ್ಟಾಂಗಂ ಯಷ್ಟಿಯಾಗೆ ಆಭರಣದೊಳೆಂದು ಸರ್ಪಂ ಪ್ರಮಾಣಪತ್ರಮಾಗೆ ಕಮಲಜ ಶಿರಂ ಕಮಂಡಲಮಾಗೆ ಪುಲಿದೊವಲ್ ಗಜಸರ್ಮಂ ಉಟ್ಟ ಹೊದೆದ ದೇಷ್ಟಿಗಳಾಗೆ ಮೆಟ್ಟಿದ ಮೊಲೆನಾಗಂ ಪಾದರಕ್ಷೆಗಳಾಗೆ ಕಟ್ಟಿದ ಶಿರೋಮಾಲೆ ಜಪಮಾಲೆಯಾಗೆ ಮಹಾವೃದ್ಧನಾಗಿ ಕೈಲಾಸದಿಂ ಬೋಳದೇಶದ ಮಣಮಂದ ಪುತ್ತೂರ ಮದುವೆಯ ಚಪ್ಪರದ ಮುಂದಿಳುಹಿದಂತಿರ್ಪ ಕೈಯ ಕೊಡೆಯಂ ಮೈಯ ತೆರೆಯಂ ಜೋಲ್ವ ಪುರ್ವಿಂ ನೇಲ್ವ ತೋಳ ತೊವಲಿಂ ಇಟ್ಟ ವಿಭೂತಿಯಂ ಉರಿದ ಯಷ್ಟಿಯ ಕೋಲಿನಿಂ ಪಿಡಿದ ಕಮಂಡಲದಿಂದಿಳಿದ ಬೆಳುಗಡ್ಡದಿಂ ನಡುಗುವ ನರೆದಲೆಯಂ ನರೆತು ಸಡಿಲ್ವ ಸರ್ವಾಂಗದಿಂ ಪುಣ್ಯಂ ಪಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತೊಮ್ಮೊಮ್ಮೆ ಗುಹೆ ಗುಟ್ಟುತಂ ಶಿಥಿಲಾಕ್ಷರಗಳಿಂ ನಮಃ ಶಿವಾಯ ಎನ್ನುತ್ತಂ ಇರಲಾರದಂತೆ ನಡುಗುತ್ತಂ ಹೊರಗೆ ನೆರೆದ ನೆರವಿಗಳೆಲ್ಲಂ ನೋಡುತ್ತಿರಲ್ ಮೆಲ್ಲನೆ ಚಪ್ಪರದ ಬಾಗಿಲಿಗೆ ಬಂದೊಡವರ್ ಪೋಗಲೀಯದಿರ್ದುಡೆ ಇರಿಯದಂತೆ ಪುಗುತಪ್ಪಾಗಳ್. ಹೀಗೆ ವೃದ್ಧ ಶಿವ ಮೊದಲು ವಿವಾಹ ಮಂಟಪಕ್ಕೆ ಬಂದು ಅಲ್ಲಿ ಕೋಲಾಹಲವನ್ನು ಎಬ್ಬಿಸಿ ತದನಂತರ ನಂಬಿಯಣ್ಣನನ್ನು ಭೇಟಿ ಮಾಡಲಿಕ್ಕೆ ಉಪವನಕ್ಕೆ ಬರ್ತಾರೆ. ಇಲ್ಲಿ ಉಪವನಕ್ಕೆ ತೂರಾಡ್ತಾ ಬಂದ ವೃದ್ಧನನ್ನು ನಂಬಿಯಣ್ಣ, ಎಲೆ ಅಯ್ಯ ಏನ ನೆಳೆಸಿ ಬಂದಿರಿ, ಒಳಿತಪ್ಪ ಸಮಯ ಏನನಾದೊಡಂ ಬೇಡಿಕೊಳ್ಳಿರಿ ಎನ್ನಲು ಆ ಮಾತಿನೊಡನೆ ನಾಲಗೆಯ ಕೀಲುಚ್ಚಿದಂತೆ, ಎಲವೋ ನಾ ಬೇಡಿ ಬರ್ಪವಂ ನೀ ಕೊಡುವವಂ ಏಕೆ ತಪ್ಪುವುದು ಅಕ್ಕಕ್ಕು ನಡೆ ನಿನ್ನ ಬೇಡಿ ಬಂದುದುಂಟುಂಟು ನೀನೆಮ್ಮ ತೊತ್ತಿನ ಮಗಂ ನಿನ್ನ ಹೆಸರು ನಂಬಿ ಎಂಬುದು ಇನಿತು ದಿನಂ ಶುಶ್ರೂಷೆಗೆ ಸಮರ್ಥನಲ್ಲದ ಕಾರಣದಿಂ ಬಾರದಿರ್ದೆವು ಈಗಳ್ 18 ಹರೆಯದ ಗಂಡು ತೊತ್ತಾದೆ 7 ಕೊಡೆಯುಮಂ ಕಮಂಡಲುಮಂ ಪಿಡಿ ಎಂದು ಸಿಂಹಾಸನದಲ್ಲಿ ಕುಳಿತಿದ್ದಂತಹ ಕುಮಾರನಿಗೆ ನೀಡಲು ಎಲ್ಲರೂ ಕೂಡ ಕೌತುಕಪಟ್ಟು ಮುಟ್ಟಬಾರದ ಮಾಹೇಶ್ವರನಾಗಿರುವನು ಏನು ಮಾಡೋಣವೆಂದು ಯೋಚಿಸ್ತಿರಲು ಸೌಂದರ್ಯ ಪೆರುಮಾಳೆ ತೀವ್ರ ಕೋಪದಿಂದ ದೂರ ತಳ್ಳಿ ಮಿತಿಮೀರಿ ನುಡಿಯುತ್ತಿರುವ ಈ ಬ್ರಾಹ್ಮಣನನ್ನು, ಈ ವೃದ್ಧನನ್ನು ತಂದವರಾರು, ಇಲ್ಲಿಂದ ಇವನನ್ನು ತೊಲಗಿಸಿ ಎನ್ನಲು ಪಡಿಯರರು ಹಿಡಿದು ತಳ್ಳಲೆಂದು ಮುಟ್ಟುವ ಮುನ್ನವೇ ತೊಟ್ಟನೆ ಬಿದ್ದು ಬೆನ್ನ ನಳುಕಿನಂತೆ ಉಸಿರು ಹಿಡಿಯುತ್ತಾ ಕಾಲು ನೊಂದಂತೆ ನೀಡಿ ನರಳುತ್ತಾ ನಮಃ ಶಿವಾಯ ಎನ್ನುತ್ತಿದ್ದ ವೃದ್ಧನನ್ನು ಎತ್ತಿ ತಂದು ತೋಪಿನ ಹೊರಗೆ ಇಳಿಸಿ ಬರಲು ವೃದ್ಧ ಶಿವನು ಕಣಗಿಲೆಯ ಸೊಪ್ಪನ್ನು ಹಿಡಿದು, ನಂಬಿಯು ನನ್ನ ತೊತ್ತಿನ ಮಗನು, ಇವನು ನರಸಿಂಗಮುನೆಯರು ಹೆತ್ತ ಮಗನಲ್ಲ, ಕೊಂಡು ಸಾಕಿದ ಮಗನು. ಇವನ ಹೆಸರು ಸೌಂದರ ಪೆರುಮಾಳೆಯಲ್ಲ, ನಂಬಿ ಎಂಬುದು. ಈತನ ಹೆತ್ತ ತಂದೆ ತಾಯಿಯರು ನನಗೆ
ಕುಲವಳಿಯ ಬಳಿ ತುತ್ತುಗಳಾಗಿದ್ದಾರೆ. ಅದಕ್ಕೆ ಪ್ರಮಾಣ ಪತ್ರವೂ ಸಾಕ್ಷಿಯೂ ಉಂಟು. ಇವನ್ ದೊಡ್ಡದಾಗಿ ತನ್ನ ಆಳು ಕುದುರೆಯನ್ನು ತೋರಿ ನನ್ನನ್ನು ಲಕ್ಷಿಸದೆ ಕಾಡಿದರೆ ನನ್ನ ಸಾವು ಕೆಟ್ಟ ಕೇಡು ನಂಬಿಯನ್ನು ನರಸಿಂಹಮನೆಯರನ್ನು ತಾಗುವುದು. ಇದನ್ನು ಚೋಳದೇಶದ ಮಹಾಗಣಗಳು ತಿಳಿಯುವುದು ಎಂದು ಕೈಯೆತ್ತಿ ಶಿವದಿಡುವನು. ಹೀಗೆ ಇಲ್ಲಿ ಹರಿಹರನ ವೃದ್ಧ ಶಿವನ ಪರೀಕ್ಷಾ ಕ್ರಮವನ್ನು ಹರಿಹರ ಕಲಾತ್ಮಕವಾಗಿ ಚಿತ್ರಿಸಿದ್ದಾನೆ. ವಿದ್ಯಾರ್ಥಿಗಳೇ, ಇದಕ್ಕೆ ಪೂರಕವಾಗಿ ಈ ಪ್ರಶ್ನೆ ಬರ್ಬೋದು ನೋಡಿ. ವೃದ್ಧ ಮಾಹೇಶ್ವರನು ವಿವಾಹ ಮಹೋತ್ಸವದಲ್ಲಿ ಮಾಡಿದ ಅವಾಂತರವೇನು? ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.